ಮಹಿಳೆ ಮತ್ತು ಪುರುಷರು ಸಮಾಜದಲ್ಲಿ ಸಮಾನರು. ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಯರು ನೀಡಿದ ಕೊಡುಗೆಗಳನ್ನು ಗೌರವಿಸಲು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ ಎಂದು ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪೂರ್ಣಿಮಾ ಜಾರ್ಜ್ ಹೇಳಿದರು. ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಅಕ್ಕ ಪಡೆಯಿಂದ ಮಹಿಳಾ ಸಬಲೀಕರಣ ಮತ್ತು ರಸ್ತೆ ಸುರಕ್ಷತೆ ಅರಿವು ಮೂಡಿಸುವ ಬೈಕ್ ಜಾಥಾ ಮುಕ್ತಾಯ ಸಮಾರಂಭ ಜರುಗಿತು. ಕಳೆದ 3 ದಿನದಿಂದ ಬೀದರ್ ನಗರದ ಹೆಣ್ಣು ಮಗು ವೃತ್ತದಿಂದ ಪ್ರಾರಂಭಿಸಿದ ಬೈಕ್ ಜಾಥಾ ಬೀದರ್, ಚಿಟಗುಪ್ಪ, ಬಸವಕಲ್ಯಾಣ, ಹುಲಸೂರು, ಕಮಲನಗರ, ಬಾಲ್ಕಿ ಹಾಗೂ ಔರಾ ತಾಲೂಕುಗಳಿಗೆ ಸಂಚರಿಸಿ ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಜನರಿಗೆ ಜಾಗೃತಿ ಮೂಡಿಸಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ತಲುಪಿ ಸಮಾಪ್ತಿಯಾಯಿತು. ಪಿಎಸ್ಐ ಸುವರ್ಣ ನೇತೃತ್ವದಲ್ಲಿ ಬೈಕ್ ಜಾಥಾ ಜರುಗಿತು. ಬೈಕ್ ಜಾಥಾ ಆಗಮಿಸಿದಂತೆ ಹೂಮಳೆಗೈದು ಸ್ವಾಗತಿಸಲಾಯಿತು. ನೂತನವಾಗಿ ಜಿಲ್ಲೆಯಲ್ಲಿ ತಯಾರಾದ ಅಕ್ಕ ಪಡೆಯ ಸದುಪಯೋಗ ಸಾರ್ವಜನಿಕರು ಪಡೆಯಬೇಕು ಎಂದು ಎಸ್ಪಿ ಚನ್ನಬಸವಣ್ಣ ಕೋರಿದರು. ನಮ್ಮ ಬೀದರ್ ಡಿಎಸ್ಪಿ ಅವರಾಯಿತು, ಹುಮ್ನಾಬಾದ್ ಡಿಎಸ್ಪಿ ಅವರು, ಭಾಲ್ಕಿ ಡಿಎಸ್ಪಿ ಅವರು, ಜೊತೆಗೆ ನಮ್ಮ ಇಬ್ಬರು ಅಡಿಷನಲ್ ಎಸ್ಪಿ ಅವರು ಬಹಳ ಅದ್ಭುತವಾದ ಲೀಡರ್ಶಿಪ್ನ ತೋರಿಸಿದ್ದಾರೆ. ಆಸ್ ಅ ಕಮಾಂಡರ್ ಏನಂದ್ರೆ ತಾವೆಲ್ಲ ನೀಡಿರುವಂತಹ, ತಾವು ಹೇಳಿರುವಂತಹ ಮಾಡ್ತೀನಿ. ಆದರೆ ಅದರ ಶ್ರೇಯಸ್ಸು ಏನಂತಂದ್ರೆ ಪ್ರತಿಯೊಬ್ಬ ನನ್ನ ಎಲ್ಲ ಬ್ರದರ್ ಆಫೀಸರ್ಸ್ಗೆ ಸಲ್ತದೆ. ಇದು ಕೇವಲ ನಾನು ನಿಮಿತ್ತ ಮಾತ್ರ. ಎಲ್ಲ ಕಾರಣ ಏನಂತಾರೆ, ಎಲ್ಲ ನನ್ನ ಡಿಎಸ್ಪಿ, ಅಡಿಷನಲ್ ಎಸ್ಪಿ ಅವರು, ನಮ್ಮ ಇನ್ಸ್ಪೆಕ್ಟರ್ಸು, ಆಲ್ ಆಫೀಸರ್ಸ್ ಆಫ್ ಬೀದರ್ ಡಿಸ್ಟ್ರಿಕ್ಟ್ ಏನಂತಂದ್ರೆ ಅದನ್ನ ಅವರಿಗೆ ನಾನು ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ರಾಜೇಶ್ರೀ, ಪೂರ್ಣಿಮಾ, ಡಾಕ್ಟರ್ ರೇಷ್ಮಾ ಕೌರ್, ಪೂರ್ಣಿಮಾ ಜಾರ್ಜ್, ಕಾವೇರಿ, ಸುಜಾತಾ, ಸಮಸ್ತ ಅಕ್ಕ ಪಡೆ ತಂಡ, ಮಹಿಳಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಭಾಗಿಯಾಗಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.